ಮಹಾಸ್ವಾಮಿಗಳಿಂದ ವಿರಚಿತವಾದಂಥ ಸಿದ್ಧಾಂತ ಶಿಖಾಮಣಿ ಗ್ರಂಥದ ಸಾರವನ್ನು ಗುರುಗಳು ಉಪದೇಶ ಮಾಡ್ತಾರೆ. ಅವೆಲ್ಲ ಆಲಿಸ್ಬೇಕು ಅಂತ ಅನ್ನಿಸ್ಕೊಳ್ತಾರೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪ್ರವಚನಕಾರರು ಪರಮಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳು. ಆ ಪ್ರವಚನದ ಸಾರವನ್ನು ಸಂಗ್ರಹಿಸಿ ತಮ್ಮದೇ ಆದಂಥ ಭಾಷ್ಯವನ್ನು ಕರುಣಿಸಿದವರು ಪರಮಪೂಜ್ಯ ಸದ್ಗುರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು, ಜ್ಞಾನಯೋಗಾಶ್ರಮ ಬಿಜಾಪುರ. ಈ ಒಂದು ಸಿದ್ಧಾಂತ ಶಿಖಾಮಣಿಗೆ ಸಂಬಂಧಪಟ್ಟಂತೆ 44 ಅಂಗಸ್ಥಳಗಳ ಪೈಕಿ 6 ಶಟಸ್ಥಳಗಳ ಪೈಕಿ ಭಕ್ತ ಸ್ಥಳದಲ್ಲಿ ನಾವಿದ್ದೇವೆ. ಮತ್ತೆ ಭಕ್ತಸ್ಥಳದ 15 ಅವಾಂತರ ಸ್ಥಳಗಳ ಪೈಕಿ 3 ಅವಾಂತರ ಸ್ಥಳಗಳನ್ನು ಯಶಸ್ವಿಯಾಗಿ ಮುಗಿಸಿವೆ. ಪಿಂಡಸ್ಥಳ ಇದು ಶುದ್ಧ ಅಂತಃಕರಣ ಆಗುವಂಥ ಸ್ಥಳ. ಯಾವುದು ಮಲದೋಷ ಪಾಪದೋಷ ಅಂತೇನಾದ ಅದನ್ನು ಕಳ್ಕೊಳ್ಳೋದು ಅದು ಪಿಂಡಸ್ಥಳದಲ್ಲಿ. ಮತ್ತೆ ಪಿಂಡ ಜ್ಞಾನ ಸ್ಥಳ ಅಂತ 2ನೇ ಸ್ಥಳದಲ್ಲಿ ಆತ್ಮ ಅನಾತ್ಮ ವಿವೇಕ ಎನ್ನುವ ವಿಚಾರವನ್ನು ತಿಳ್ಕೊಂಡು, ಮುಂದೆ 3ನೇ ಸ್ಥಳದಲ್ಲಿ ಸಂಸಾರ ಹೇಯ ಸ್ಥಳ, ಬ್ರಹ್ಮಾಂಡ ಪಿಂಡಾಂಡ ಸಂಸಾರ ಜೀವ ಈಶ್ವರ ಇವೆಲ್ಲ ಅನಿತ್ಯ, ಮತ್ತೆ ಶುದ್ಧ ಬ್ರಹ್ಮ ಮಾತ್ರ ನಿತ್ಯ ಅಂಥೇಳಿ ಆ ಅನಿತ್ಯ ಪದಾರ್ಥಗಳೇ ಈ ಒಂದು ಮಾಯೆಯ ಕಾರಣ. ಆ ಮಾಯೆಯ ಸ್ವಭಾವ ಏನದಂತಂದ್ರೆ ಇದ್ದ ಬ್ರಹ್ಮನನ್ನ ಇಲ್ಲ ಅನ್ನಂಗ ಮಾಡಿ ಇಲ್ಲದ ಜಗತ್ತನ್ನ ಇದ್ದಂತೆ ಮಾಡಿ ತೋರುವಂತ ಮಾಯೆಯ ಸ್ವಭಾವದ ಕಾರಣ ಈ ಜೀವ ಏನ್ ಮಾಡ್ತಾನ, ಆ ಒಂದು ಇಲ್ಲದ ಸಂಸಾರ, ಇಲ್ಲದ ಬ್ರಹ್ಮಾಂಡ, ಇಲ್ಲದ ಪಿಂಡಾಂಡ ಇವುಗಳ ಆಕರ್ಷಣೆಗಳ ಒಳಗಾಗಿ ನಿಜವಾಗಿ ತನ್ನ ಸ್ವರೂಪ ಯಾವುದದ ಶುದ್ಧ ಬ್ರಹ್ಮ ಸ್ವರೂಪ, ಆ ಸ್ವರೂಪವನ್ನೇ ಮರಿತಾನ. ಅದಕ್ಕೆ ಅವನು ಈ ಶುದ್ಧ ಬ್ರಹ್ಮ ಸ್ವರೂಪ ಮರೆತದ್ದಕ್ಕ ದುಃಖಿ ಆಗ್ತಾನ, ಭಯಗ್ರಸ್ತ ಆಗ್ತಾನ, ಚಿಂತಾಕ್ರಾಂತ ಆಗ್ತಾನ, ತನ್ನ ಆಯುಷ್ಯ ಜನ್ಮ ಎಲ್ಲ ವ್ಯರ್ಥ ಮಾಡ್ಕೋತಾನ. ಅವನಿಗೆ ಎಷ್ಟೋ ಜನ್ಮದ ಪುಣ್ಯದ ಫಲವಾಗಿ ವಿವೇಕ ಉಂಟಾಗಿ ಒಬ್ಬ ಗುರು ಅಂತ ಸಿಕ್ಕಾಗ ಯಾವುದು ಆತ್ಮ ಯಾವುದು ಅನಾತ್ಮ ಅನ್ನಂತ ವಿವೇಕ ಉಂಟಾಗ್ತದೆ. ಅರಿಯುವುದು ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ. ಅನಾತ್ಮ ಅನ್ನೋದು ತೋರಿಕೆಯಲ್ಲಿ ಅದ, ಆದರೆ ಶಾಶ್ವತವಾದ ಇರುವಿಕೆ ಇಲ್ಲ ಅದು. ಆದರೆ ಆತ್ಮ ಅನ್ನೋದು ಶಾಶ್ವತವಾದ ಇರುವಿಕೆ ಉಳ್ಳಂಥದ್ದಾದ ಪರಮಾನಂದ ಸ್ವರೂಪ ಅದ. ಈ ಸಂಸಾರ ಅನ್ನೋದು ಭಯ, ಚಿಂತೆ, ದುಃಖ, ರೋಗ ಇವುಗಳಿಂದ ತುಂಬಿದ್ದಾದ ಅನ್ನೋಂಥದ್ದು ತಿಳ್ಕೊಂಡು ಸಂಸಾರದ ದೋಷ ದರ್ಶನ ಮಾಡಿಕೊಂಡು ಸಂಸಾರದ ಬಗ್ಗೆ ಹೇಯ ಭಾವ ತಾಳಿ ಎಚ್ಚರ ಆಗಿ ಈ ಸಂಸಾರದಲ್ಲಿ ಅವನಿಗೆ ಹೆಂಗ ಅನಿಸ್ತದಪ್ಪ ಅಂತಂದ್ರೆ ಬೆಂಕಿ ಹತ್ತಿದ ಮನೆಯೊಳಗೆ ಸಿಕ್ಕೊಂಬಿದ್ದವನಂಗೆ ಆಗ್ತಿರ್ತದ. ಸಂಸಾರ ಹೇಯ ಸ್ಥಲಿ
ಅವನೇನ್ ಮಾಡ್ಬೇಕಂತಾನ ಅದರಂದ್ ಯಾವಾಗ ಪಾರಾಗಿ ಹೋಗ್ಲಿ ಅನ್ನಂಗ ಅವನಿಗಿರ್ತದ. ಇಲ್ಲಿ ತನಕ ಇದೇನಂದ್ರ 5ನೇ ಪರಿಚ್ಛೇದ ಮುಕ್ತಾಯ ಆಯಿತು. ಆ 21 ಪರಿಚ್ಛೇದಗಳು, 21 ಪರಿಚ್ಛೇದದೊಳಗೆ 5ನೇ ಪರಿಚ್ಛೇದ ಮುಗಿಸಿ ಈಗ 6ನೇ ಪರಿಚ್ಛೇದದ ಪ್ರವೇಶ ಮಾಡ್ಲಿಕ್ಕತ್ತೀವಿ. 6ನೇ ಪರಿಚ್ಛೇದ ಇದೆಲ್ಲ ಬರ್ಕೋಬೇಕು ನೀವು ಹಂಗೆ. ಪರಿಚ್ಛೇದ 6 ಭಕ್ತಸ್ಥಲ ಅಂದ್ರೆ ಶತಸ್ಥಲದ ಪೈಕಿ ಭಕ್ತಸ್ಥಲ. ಮುಂದ ಭಕ್ತಸ್ಥಲದೊಳಗೆ 15 ಆವಾಂತರ ಸ್ಥಳಗಳು. ಇದು ಎಷ್ಟನೇ ಆವಾಂತರ ಸ್ಥಳ ಅಂದ್ರೆ 4ನೇ ಆವಾಂತರ ಸ್ಥಳ. ಮತ್ತೆ ಅಂಗಸ್ಥಲದ ಭಕ್ತಸ್ಥಲ, ಲಿಂಗಸ್ಥಲದೊಳಗ ಮುಂದ ಇದೇ ಭಕ್ತಸ್ಥಲ ಆಚಾರ ಲಿಂಗ ಆಗ್ತಾನ. ಅದಕ್ಕೆ ಇಲ್ಲೇನ್ ಮಾಡ್ಬೇಕು, ಗುರು ಕಾರುಣ್ಯ ಸ್ಥಳ ಅಂತ 4ನೇದ್ದು. 1ನೇದು ಯಾವ ಸ್ಥಳ ರೀ? ಆವಾಂತರ ಸ್ಥಳ, ಪಿಂಡ ಸ್ಥಳ. 2ನೇದ್ದು ಪಿಂಡ ಜ್ಞಾನ ಸ್ಥಳ, ಹೇಯ ಸ್ಥಳ. ಫಸ್ಟ್ ಕ್ಲಾಸ್, ಸೂಪರ್. ರುದ್ರಾಕ್ಷ 15 ಬರ್ತಾವ ನೋಡ್ರಿ. ಅಂತ ಗುರುಗಳು ಬಂದ್ರು. ಸಿದ್ಧಾಂತ ಚಿಕ್ಕಾಮಣಿನೇ ಬಂದ್ಬಿಟ್ರಲ್ಲ ಈಗ ನಂಬಲ್ಲಿ. ಸಾಕ್ಷಾತ್ ರೇಣುಕರೇ ಬಂದಂಗಾಯ್ತು ನಮ್ಗೆ ಈಗ ನೀವು ಬಂದಿದ್ದಕ್ಕೆ. ಬಹಳ ಸಂತೋಷ, ಬಹಳ ಸಂತೋಷ. ವಿವೇಕ ಹಾಗೂ ವಿರಾಗ ಗುರು ಕಾರುಣ್ಯ ಸ್ಥಳ ಅಂತ ಈಗ ನಾವು ಪಾಠ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 4ನೇ ಆವಾಂತರ ಸ್ಥಳ ಅಂಗಸ್ಥಲದ ಭಕ್ತಸ್ಥಳ. 6ನೇ ಪರಿಚ್ಛೇದ. ಈ ರೀತಿ ತಿಳ್ಕೊಂಡು ಇದು ಉಲ್ಲೇಖ, ಆ ಉಲ್ಲೇಖ ಇಟ್ಕೊಂಡು ಈ ಅಧ್ಯಯನ ಮಾಡ್ಬೇಕೀಗ. ವಿವೇಕ ಹಾಗೂ ವಿರಾಗ. ಇಲ್ಲಿ ತನಕ ಏನಾಯ್ತು? ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆ ಆಗಿ ಈಗ ನೆಕ್ಸ್ಟ್ ಎಲ್ಲಿಗೆ ಬಂದದ? ವಿವೇಕ ವಿರಾಗ. ಇಲ್ಲಿಗೆ ಬಂದ್ಬಿಡ್ತೀವಿ. ವಿವೇಕ ಹಾಗೂ ವಿರಾಗ ಇವೆರಡು ಸಾಧಕನ ಅಮೂಲ್ಯ ಸಂಪತ್ತುಗಳು. ವಿವೇಕ ಅಂದ್ರೆ ಏನ್ ತಿಳ್ಕೊಂಡಿರಿ? ಆತ್ಮ ಅನಾತ್ಮ, ಧರ್ಮ ಅಧರ್ಮ, ನೀತಿ ಅನೀತಿ, ಸತ್ಯ ಅಸತ್ಯ, ಜ್ಞಾನ ಅಜ್ಞಾನ, ನಿತ್ಯ ಅನಿತ್ಯ ಇವೆಲ್ಲ ಬೇರ್ಪಡಿಸಿ ತಿಳಿದುಕೊಳ್ಳುವುದಕ್ಕೆ ವಿವೇಕ. ವಿಚಾರ ಜ್ಞಾನ ಏನೆಲ್ಲ ಅನ್ಬೋದು ಅದಕ್ಕೆ. ಮತ್ತು ವಿರಾಗ ಅಂದ್ರೆ ಅನ್ಬೋದು. ಮತ್ತೆ ವಿರಾಗ ಅಂದ್ರೆ ಆತ್ಮ ಅನಾತ್ಮ ಬೇರ್ಪಡಿಸಿ ತಿಳಿದುಕೊಂಡರೆ ವಿವೇಕ, ಅನಾತ್ಮದ ದೋಷ ದರ್ಶನ ಮಾಡಿಕೊಂಡು ಅನಾತ್ಮವನ್ನ ಅಥವಾ ಅನಾತ್ಮದ ಅಭಿಮಾನವನ್ನ ತ್ಯಾಗ ಮಾಡಿ ಆತ್ಮಸ್ವರೂಪದ ಸಾಧನೆ ಮಾಡೋದಕ್ಕೆ ವಿರಾಗ ಅಂತಾರೆ. ಕಾಯಿಪಲ್ಯ ಸೋಸ್ತಿರಲ್ಲ, ಕಾಯಿಪಲ್ಯ ತಂದ್ಮೇಲೆ ಸೋಸಿದ್ರ ಇದು ಕಸ ಇದು ರಸ ಅಂತ ಮಾಡ್ಕೋತಿರಲ್ಲ, 2 ಭಾಗ. ಅಷ್ಟು ಸೋಸಿದ್ರಿ ಅಂತಂದ್ರ ವಿವೇಕ. ಸೋಸಿ ಇದು ಕೆಟ್ಟದ್ದು ಅಂತ ತಿಳಿದ್ಮೇಲೆ ಅದನ್ನ ಒಯ್ದು ತಿಪ್ಪಾಗಿ ಚೆಲ್ತಿರಲ್ಲ, ಚೆಲ್ಲಿ ಚಲೋದಷ್ಟೇ ತಗೊಂಡು ಅಡಿಗೆ ಮಾಡ್ಕೊಂಡು ಉಣ್ತಿರಲ್ಲ, ದಟ್ ಈಸ್ ವಿರಾಗ. ವಿರಾಗದೊಳಗ
ಒಳ್ಳೆಯದನ್ನ ಗ್ರಹಣ ಮಾಡೋದು, ಕೆಟ್ಟದ್ದನ್ನು ತ್ಯಾಗ ಮಾಡೋದು. ಕೆಟ್ಟದ್ದನ್ನ ತ್ಯಾಗ ಮಾಡೋ ಶಕ್ತಿ ಇಲ್ಲ, ಒಳ್ಳೆಯದನ್ನ ಗ್ರಹಣ ಮಾಡೋ ಶಕ್ತಿ ಇಲ್ಲ, ಮನಸ್ಸಿಲ್ಲ. ಸುಮ್ಮನೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಇಷ್ಟೇ ತಿಳ್ಕೊಂಡ್ರೆ ಅವ್ರಿಗೇನಂತಾರ ಅಂದ್ರೆ ಶಠರು ಅಂತಾರೆ. ಇದು ಆತ್ಮಜ್ಞಾನ ಅನ್ನೋದು ವೀರರಿಗಾಗಿ, ಹೇಡಿಗಳಿಗಾಗಿ ಅಲ್ಲ. ಅದಕ್ಕೆ ಯಾವಾಗ ವಿವೇಕ ಉಂಟಾಯಿತೋ ಅದರ ನೆಕ್ಸ್ಟ್ ವಿರಾಗಿ ಆಗ್ಲೇಬೇಕು. ವಿರಾಗಿ ಆಗ್ಲಿಲ್ಲ ಅಂತಂದ್ರೆ ಒಳ್ಳೆ ಮಾತು ಕೆಟ್ಟ ಮಾತು, ಸತ್ಯ ಅಸತ್ಯ ಅಂತ ಬರೀ ಬಸ್ ಮಾಡ್ಕೊಂಡ್ರೆ ಅದಕ್ಕೆ ಬತ್ತು. ಕೆಟ್ಟದ್ದನ್ನ ತ್ಯಾಗ ಮಾಡಬೇಕು, ಒಳ್ಳೆಯದನ್ನೇ ಮಾತಾಡ್ಬೇಕಲ್ಲ. ಒಳ್ಳೆ ಆಲೋಚನೆ ಕೆಟ್ಟ ಆಲೋಚನೆ, ಒಳ್ಳೆ ಕೆಲಸ ಕೆಟ್ಟ ಕೆಲಸ ಬರೀ ತಿಳ್ಕೊಂಡ್ರೆ ಅದಕ್ಕೆ ಬತ್ತು. ಕೆಟ್ಟದ್ದನ್ನ ತ್ಯಾಗ ಮಾಡಂತ ಶಕ್ತಿ ಬರಬೇಕು, ಒಳ್ಳೆಯದನ್ನ ಗಟ್ಟಿಯಾಗಿ ಗ್ರಹಣ ಮಾಡಿ ಹಿಡ್ಕೊಳ್ಳಂತ ಶಕ್ತಿ ಬರಬೇಕು. ಹಂಗಾಯ್ತು ಅಂತಂದ್ರೆ ಅವ್ರಿಗೇನಂತಾರ ವೀರ ಅಂತಾರ. ಒಳ್ಳೇದು ಹಿಡ್ಕೊಳ್ಳೋ ಶಕ್ತಿ ಇಲ್ಲ, ಕೆಟ್ಟದ ಬಿಡೋ ಶಕ್ತಿ ಇಲ್ಲ ಅಂತಂದ್ರೆ ಅವರಿಗೆ ಶಠ ಅಂತಾರ. ಏನ್ ಮಾಡ್ಬೇಕು? ಎಷ್ಟು ಪರ್ಸೆಂಟ್ ನಾವು ವೀರರದೀವಿ, ಎಷ್ಟು ಪರ್ಸೆಂಟ್ ನಾವು ಶಠರದೀವಿ ತಿಳ್ಕೋಬೇಕು. ಕೆಟ್ಟದ್ದಂತ ತಿಳ್ಕೊಂಡ ಮೇಲೂ ಕೆಟ್ಟದ್ದನ್ನ ಬಳಸ್ಲಕತ್ತಿದ್ದೇವಂದ್ರೆ ಮತ್ತ ಕೆಟ್ಟದ್ದಂತ ತಿಳ್ಕೊಂಡ ಮೇಲೆ ಕೆಟ್ಟದ್ದನ್ನ ಎಷ್ಟು ಪರ್ಸೆಂಟ್ ತ್ಯಾಗ ಮಾಡೀವಿ ಅಷ್ಟು ವೀರರು. ಕೆಟ್ಟದ್ದಂತ ತಿಳಿದ ಮೇಲೂ ಕೆಟ್ಟದ್ದನ್ನೇ ನಾವು ಬಳಸಿ ಬದುಕ್ತಿದ್ದೇವಂದ್ರೆ ಅಷ್ಟು ಪರ್ಸೆಂಟ್ ನಾವು ಶಠರು. ನಾವು ಯಾರೋ ಶಠರ ಅಂದ್ರೆ ಬೇರೆ ಯಾರೋ ಅದರ, ವೀರರು ಅಂದ್ರೆ ನಾಮದಿವೆ ಹಿಂಗ್ ತಿಳ್ಕೊತೀವಿ. ಹಂಗಿಲ್ಲ. ನಮ್ಮೊಳಗೆ ಇನ್ನ ಸಾಧಕಾವಸ್ಥೆಯಲ್ಲಿ ಒಂದಿಷ್ಟು ಶಠತ್ವ ಅದ, ಒಂದಿಷ್ಟು ವೀರತ್ವ ಅದ. ಅದಕ್ಕೆ ನಾವು ವೀರತ್ವ ಹೆಚ್ಚು ಮಾಡ್ಕೋತ ಈ ಶಠತ್ವ ಕಡಿಮೆ ಮಾಡ್ಕೋತ ಹೋಗ್ಬೇಕು. ಅದಕ್ಕೆ ವಿವೇಕ ಹಾಗೂ ವಿರಾಗ ಇವೆರಡೂ ಸಾಧಕನ ಅಮೂಲ್ಯ ಸಂಪತ್ತುಗಳು. ಯಾರು ಹೇಳಕತ್ತಾರ ಈ ಮಾತು? ಇವುಗಳನ್ನ ಕಾಪಾಡಲು, ಈ ಸಂಪತ್ತುಗಳನ್ನ ಕಾಪಾಡುವುದಕ್ಕ ವಿವೇಕ ಮತ್ತು ವಿರಾಗ ಇವುಗಳನ್ನ ಕಾಪಾಡಬೇಕಾದ್ರೆ ಅವನೇನ್ ಮಾಡ್ಬೇಕಾಗ್ತದ? ಆತ 8 ವಿಧದ ರಕ್ಷಾ ಕವಚಗಳನ್ನು ಧರಿಸಬೇಕಾಗುತ್ತದೆ. ಇಲ್ಲಿ ವಿವೇಕ ವಿರಾಗಗಳನ್ನ ವೀರಶೈವ ಪದ್ಧತಿ ಒಳಗ ಅಷ್ಟಾವರಣಗಳನ್ನ ರಕ್ಷಾ ಕವಚಗಳಂತ ಇಲ್ಲಿ ಬಳಸ್ತಾರೆ. ಅಲ್ಲಿ ವೇದಾಂತದೊಳಗೆ ಏನ್ ಮಾಡ್ತಾರೆ? ವಿವೇಕ ವೈರಾಗ್ಯ ಆದ್ಮೇಲೆ ಶಮ ದಮಾದಿ, ಶಮ ದಮ ಷಟ್ ಸಂಪತ್ತಿ ಮುಮುಕ್ಷತ್ವ ಆ ಕಡೆ ಆ ಸಾಧನೆ ಮಾಡ್ತಾರೆ. ಸಮಾಧಾನ ಅವು ಆ ಕಡೆ ತಗೋತಾರ. ಇಲ್ಲಿ ಇದ್ರೊಳಗೆ ಏನ್ ಮಾಡ್ತಾರ? ಭಕ್ತ ಇವ್ರೇನದ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಅಂತ ಇಲ್ಲಿ ಬಳಸ್ತಾರೆ. ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಮಂತ್ರ ರುದ್ರಾಕ್ಷಿ ಮಂತ್ರ. ಅದಕ್ಕೆ 8 ವಿಧದ ರಕ್ಷಾ ಕವಚಗಳನ್ನು ಧರಿಸಬೇಕಾಗುತ್ತದೆ. ಅವುಗಳಿಗೆ ಏನಂತಾರಪ್ಪ ಅಂತಂದ್ರೆ ಅಷ್ಟಾವರಣಗಳು. ಅದಕ್ಕೆ ನಾವು ವೀರಶೈವ ಧರ್ಮದವರದೀವಿ, ನಾವು ಈ ಅಷ್ಟಾವರಣಗಳು ಪಾಲಿಸ್ಬೇಕಂತೇಳಿ ನಾವು ಧಾರ್ಮಿಕ ಅಂತ ತಿಳ್ಕೊಂಡಿವಿ ನಾವು. ಆದರೆ ಇವು ಆಧ್ಯಾತ್ಮಿಕ ಶಕ್ತಿಯನ್ನ ಉಳಿಸ್ಕೊಳ್ಳಕ್ಕ ಬೆಳೆಸ್ಕೊಳ್ಳಕ್ಕ ಅಷ್ಟಾವರಣಗಳು ಬೇಕಾಗ್ಯಾವ. ಅಷ್ಟಾವರಣ ಎದಕ್ಕೆ ಪಾಲಿಸ್ಬೇಕು ಅಂತ ಹೇಳಕತ್ತಾರೆ ಇಲ್ಲಿ ಇವರು? ವೀರಶೈವ ಧರ್ಮದವ್ರು ಇದೀರಿ ಅಂತ ಪಾಲಿಸ್ಬೇಕಂತ ಏನು, ಯಾವ ಉದ್ದೇಶಕ್ಕೆ ಪಾಲಿಸ್ಬೇಕಂತ ಹೇಳಕತ್ತಾರ? ಜ್ಞಾನ ಯೋಗಾಶ್ರಮದವರು ವಿವೇಕ ಮತ್ತು ವಿರಾಗಗಳನ್ನ ಕಾಪಾಡಿಕೊಳ್ಳಲು. ಈ ಪಾಯಿಂಟ್ ಕ್ಯಾಚ್ ಮಾಡ್ಬೇಕು ನಾವು. ಸುಮ್ ಓದ್ಕೊತ್ ಮುಂದೋಗೋದಿಲ್ಲ.
ಇವು ರಕ್ಷಣೆ ಮಾಡ್ಕೋಬೇಕು. ನಾವು ವಿವೇಕ ಮತ್ತು ವಿರಾಗಗಳನ್ನ ರಕ್ಷಣೆ ಮಾಡ್ಕೊಳ್ಳಕ್ಕ, ಉಳಿಸ್ಕೊಳ್ಳಕ್ಕ, ಬೆಳೆಸ್ಕೊಳ್ಳಕ್ಕ ಅಷ್ಟಾವರಣ ಬೇಕು. ಅಷ್ಟಾವರಣದಲ್ಲಿ 3 ಭಾಗ. ಒಂದು ಸ್ವರೂಪ, ಎರಡನೇದ್ದು ಸೂಕ್ಷ್ಮ, ಮೂರನೇದ್ದು ಸ್ಥೂಲ ಅಂತ ಬರ್ತವೆ. ಸ್ವರೂಪ ಅಷ್ಟಾವರಣ, ಸೂಕ್ಷ್ಮ ಅಷ್ಟಾವರಣ, ಸ್ಥೂಲ ಅಷ್ಟಾವರಣ. ಅಷ್ಟಾವರಣಗಳಲ್ಲಿ 3 ವಿಧ. ಸ್ವರೂಪ ಅಷ್ಟಾವರಣ ಅಂತಂದ್ರೇನು? ಸ್ವರೂಪ ಅಷ್ಟಾವರಣದಲ್ಲಿ ನಿರುಪಾಧಿಕ, ಉಳಿದೆರಡು ಸೋಪಾಧಿಕ. ಏನವು? ಸ್ವರೂಪ ಅಷ್ಟಾವರಣ ಒಟ್ಟು 3 ಅದಾವಲ್ರಿ. ಸ್ವರೂಪ, ಸೂಕ್ಷ್ಮ, ಸ್ಥೂಲ. ಪೆನ್ನ ಕಾಪಿ ಇಟ್ಕೊಂಡು ಬರ್ಕೋಬೇಕಿದು. ಬರೀ ಬಾಯಿಲೆ ಹೇಳ್ದೆವು ಕೇಳ್ದೆವು ಅಂತಂದ್ರಿಲ್ಲ. 3 ರೀತಿ ಅಷ್ಟಾವರಣಗಳದಾವ. ಅದರಾಗ ಒಂದು ಸ್ವರೂಪ, ಒಂದ್ರ ಕೆಳಗೆ ಒಂದು ಬರ್ಕೋಬೇಕು. ಬರ್ಕೊಂಡು 1 2 3 ಸ್ವರೂಪ ಅಷ್ಟಾವರಣ, ಸೂಕ್ಷ್ಮ ಅಷ್ಟಾವರಣ, ಸ್ಥೂಲ ಅಷ್ಟಾವರಣ. ಇದ್ರೊಳಗ ಈ ಸ್ವರೂಪ ಅಷ್ಟಾವರಣ ಏನದಲ್ಲ, ಇದು ನಿರುಪಾಧಿಕ. ಉಳಿದೆರಡು ಅಂದ್ರೆ ಯಾವು? ಸೋಪಾಧಿಕ. ಎರಡು ಯಾವು? 2 ಅಷ್ಟಾವರಣಗಳು ಯಾವು? ಸೂಕ್ಷ್ಮ ಅಷ್ಟಾವರಣ ಮತ್ತು ಸ್ಥೂಲ ಅಷ್ಟಾವರಣ. ಇವೆರಡು ಏನದವ? ಸೋಪಾಧಿಕ. ನಿರುಪಾಧಿಕ, ಸೋಪಾಧಿಕ. ಸೋಪಾಧಿಕ ಅಂದ್ರೇನು? ಮನಸ್ಸು ಮತ್ತು ದೇಹ ಎನ್ನುವ ಉಪಾಧಿಗಳಿರುವ ಕಾರಣ. ಇದು ಸ್ವರೂಪ ಅಷ್ಟಾವರಣಕ್ಕಲ್ಲೇನು ಉಪಾಧಿ ಇಲ್ಲ, ಅದಕ್ಕೆ ನಿರುಪಾಧಿಕ ಅದ. ಹೀಗಾಗಿ ಭೌತಿಕ ಮತ್ತು ಮಾನಸಿಕ ಮಂಡಲದಲ್ಲಿ ಸೋಪಾಧಿಕ ಅಷ್ಟಾವರಣಕ್ಕೆ ಸ್ಥಾನ. ಭೌತಿಕ ಮತ್ತು ಮಾನಸಿಕ ಮಂಡಲದಲ್ಲಿ ಮನಸ್ಸಿನಾಗ ಅಷ್ಟಾವರಣ ಧಾರಣೆ ಮಾಡೋದು ಸೂಕ್ಷ್ಮ, ಸ್ಥೂಲ ಶರೀರಕ್ಕೆ ಅಷ್ಟಾವರಣ ಧಾರಣೆ ಮಾಡೋದು ಭೌತಿಕ. ಹಿಂಗದವಲ್ಲ ಮಾನಸಿಕ, ಭೌತಿಕ. ಇವುಗಳಲ್ಲಿ ಈ ಸೋಪಾಧಿಕ ಅಷ್ಟಾವರಣಕ್ಕೆ ಸ್ಥಾನ. ಪರಮ ಸೂಕ್ಷ್ಮವಾದ ಚಿದಾಕಾಶ ಅಂದ್ರೆ ತದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಆತ್ಮ ಏನ್ ಹೇಳ್ತೀವಲ್ಲ, ಆ ಪರಮ ಸೂಕ್ಷ್ಮವಾದ ಚಿದಾಕಾಶದಲ್ಲಿ ಪ್ರವೇಶಿಸಿದಾಗ, ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ಶಿವೋಹಂ ಅಂತೇಳಿ ಏನು ನೀವು ಅನುಭವಿಸ್ತಿರ್ತೀರಲ್ಲ, ಆವಾಗ ನಿರುಪಾಧಿಕ ಅಷ್ಟಾವರಣ ಅನುಭವ. ಇದು ಸುಮ್ಮ ಮೇಲ್ಮೇಲೆ ಹೇಳ್ಕೊಂಡು ಹೋಗೋದಿಲ್ಲಿದು. ಎಷ್ಟು ತರ ಹೇಳ್ತಾರೆ, ಎಲ್ಲ ಬಿಚ್ಚುತ್ತಾರೆ. ಈ ಅಷ್ಟಾವರಣ ಅಂದ್ರೆ ಏನಂತ ಎಲ್ಲ ಬಿಚ್ಚು ನಿಂದಿರ್ತಾರೆ. ಬರೇ ನಾವು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ ಅನ್ಕೋತ್ ಹೋಗೋದು ಕಲ್ತು ಬಿಟ್ಟಿವಿ ನಾವು. ಮತ್ತೆ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ ಮಂತ್ರ, ಪಾದೋದಕ ಪ್ರಸಾದ. ಆದ್ರೆ ಇಲ್ಲಿ ಇಷ್ಟು ಡೀಪ್ ಅದತ್ತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಅವ್ರು ಹೆಂಗ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಹೆಂಗ್ ಬಿಚ್ಚಿಟ್ಟಾರ ನೋಡ್ರಿ. ಅದು ಬೇರೆ ಯಾವ ಬುಕ್ನಾಗೂ ಇಲ್ಲ ಎಷ್ಟು ಡೀಟೇಲ್. ಅದಕ್ಕೆ ಭಕ್ತ ಮಹೇಶ್ವರರಲ್ಲಿ ಈಗ ಪರಮ ಸೂಕ್ಷ್ಮವಾದ ಚಿದಾಕಾಶದಲ್ಲಿ ಪ್ರವೇಶಿಸಿದಾಗ ನಿರುಪಾಧಿಕ ಅಷ್ಟಾವರಣದ ಅನುಭವ. ಭೌತಿಕದಲ್ಲಿ, ಭೌತಿಕ ಮಂಡಲದಲ್ಲಿ ಸೋಪಾಧಿಕ ಏನದಲ್ಲ ಅದು ಸ್ಥೂಲ. ಮತ್ತು ಮಾನಸಿಕದೊಳಗೆ, ಮಾನಸಿಕ ಮಂಡಲದಲ್ಲಿ ಸೋಪಾಧಿಕ ಅಷ್ಟಾವರಣ ಸೂಕ್ಷ್ಮ. ಇದೇನದ ಪರಮ ಸೂಕ್ಷ್ಮವಾದ ಚಿದಾಕಾಶದಲ್ಲಿ ನಿರುಪಾಧಿಕ ಅಷ್ಟಾವರಣ ಅಂದ್ರೆ ಸ್ವರೂಪ ಅಷ್ಟಾವರಣ. ಅಲ್ಲಿ ಅದರ ಅನುಭವ ಆಗ್ತದ. ಭಕ್ತ ಮಹೇಶ್ವರರಲ್ಲಿ ಸ್ಥೂಲ ಅಷ್ಟಾವರಣ ಪ್ರಧಾನ. ಭಕ್ತ ಮಹೇಶ ಅಂದ್ರೆ ಸ್ಥೂಲ ಅಷ್ಟಾವರಣ ಪ್ರಧಾನ. ಪ್ರಸಾದಿ ಪ್ರಾಣಲಿಂಗಿಗಳಲ್ಲಿ ಸೂಕ್ಷ್ಮ ಅಷ್ಟಾವರಣ ಪ್ರಧಾನ. ಶರಣ ಐಕ್ಯರಲ್ಲಿ ಸ್ವರೂಪ ಅಷ್ಟಾವರಣ ಪ್ರಧಾನ. ನೋಡ್ರಿ,
ಪ್ರಸ್ತುತ ಪ್ರಸಂಗದಲ್ಲಿ ಶ್ರೀ ರೇಣುಕಾಚಾರ್ಯರು ಅಷ್ಟಾವರಣದ ಸಂಕ್ಷಿಪ್ತ ಪರಿಚಯ ಮಾಡಿಕೊಡುತ್ತಾರೆ. ಗುರು, ಲಿಂಗ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಜಂಗಮ, ಪಾದೋದಕ, ಪ್ರಸಾದ ಇವೇ ಅಷ್ಟ ರಕ್ಷಾ ಕವಚಗಳು. ಈ ಸ್ಥಳ ಏನದ ಈಗ ಇವೆಲ್ಲ ಅಷ್ಟಾವರಣಗಳು ಅದವ. ಆದ್ರೆ ಈ ಅಷ್ಟಾವರಣಗಳಲ್ಲಿ ಈಗ ನಿಮ್ಗ ಸೂಕ್ಷ್ಮ ಸ್ಥೂಲ ಸ್ವರೂಪ ಅಂದ ಕೂಡ್ಲೇನೆ ಪರೇಶಾನ ಆಗ್ಲಕ್ಕೆ ಹೋಗ್ಬೇಡ್ರಿ. ಭಕ್ತ ಮಹೇಶ ಅಂತೇನದಲ್ಲ ಅದೆಂಥದ್ದು? ಸ್ಥೂಲ ಅಷ್ಟಾವರಣ ಅಂತಂದ್ರ ಭಕ್ತ ಮಹೇಶ ಎರಡು ಕೂಡಿಸಿ ಒಂದು ಶಬ್ದ ಬಳಸ್ತಿದ್ದೀರಿ ನೀವು. ಯಾವದದು? ತ್ಯಾಗಾಂಗ. ತ್ಯಾಗಾಂಗ ಅನ್ನೋ ಶಬ್ದ ಏನು ಬಳಸ್ತಿದ್ರಲ್ಲ ಅದೇ ಇಲ್ಲಿ ಏನದ ಸ್ಥೂಲ ಅಷ್ಟಾವರಣ ಅಂತಾರ. ಪ್ರಸಾದಿ ಪ್ರಾಣಲಿಂಗಿ ಸ್ಥಳಗಳನ್ನ ಎರಡೂ ಸೇರಿಸಿ ಬಳಸಿದ್ದ ಶಬ್ದ ಯಾವುದಂದ್ರೆ ಭೋಗಾಂಗ. ಭೋಗಾಂಗದ ಬದಲಿ ಸೂಕ್ಷ್ಮ ಅಷ್ಟಾವರಣ ಅಂತ ಹೇಳಿ ಬಳಸ್ಯಾರ. ಮತ್ತ ಶರಣ ಮತ್ತು ಐಕ್ಯ ಏನದಲ್ಲ ಇದಕ್ಕೆ ಯೋಗಾಂಗ ಏನ್ ಅಂತಿದ್ರು, ಇದಕ್ಕೆ ಇವ್ರು ಏನ್ ಮಾಡ್ಯಾರ ಸ್ವರೂಪ ಅಷ್ಟಾವರಣ ಅಂತ ಬಳಸ್ಯಾರ. ಶಬ್ದಗಳು ಬೇರೆ, ಸಿದ್ಧಾಂತ ಒಂದೇ. ಶ್ರೀ ರೇಣುಕಾಚಾರ್ಯರು ಅಷ್ಟಾವರಣದ ಸಂಕ್ಷಿಪ್ತ ಪರಿಚಯ ಮಾಡಿಕೊಡುತ್ತಾರೆ. ಗುರುಲಿಂಗ ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಇವೇ ಅಷ್ಟರಕ್ಷಾ ಕವಚಗಳು. ಆದರೆ ಈ ಒಂದು ಪರಿಚ್ಛೇದ, ಈ ನಾಲ್ಕನೇ ಅವಾಂತರ ಸ್ಥಳ ಏನದಲ್ಲ, ಈ ಸ್ಥಳದೊಳಗ ನಾವೇನ್ ಮಾಡ್ಲಕತ್ತೀವಿ? ಗುರು ಕಾರುಣ್ಯ ಸ್ಥಳವನ್ನ ಅಷ್ಟಾವರಣಗಳ ಪೈಕಿ ಫಸ್ಟ್ ಎಂದು ಗುರು ಕಾರುಣ್ಯ ಸ್ಥಳ. ಈ ಗುರು ಕಾರುಣ್ಯ ಸ್ಥಳ ಎದ್ರಾಗ ಬರ್ತದ? ಸ್ವರೂಪದಾಗ ಬರ್ತದ, ಸೂಕ್ಷ್ಮದಾಗ ಬರ್ತದ, ಸ್ಥೂಲದಾಗ ಬರ್ತದ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಇವುಗಳು ರಕ್ಷಾ ಕವಚಗಳು. ಇಲ್ಲಿ ಭಕ್ತ ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನವೇನದವ ಇವು ಸ್ಥಳಗಳು. ಈ ಸ್ಥಳದೊಳಗ ಏನ್ ಮಾಡ್ಯಾರ? ಸ್ವರೂಪ, ಸೂಕ್ಷ್ಮ, ಸ್ಥೂಲ ಅಷ್ಟಾವರಣಗಳು ಇವು ಮುಂದೆ ಹೆಂಗ್ ಕನೆಕ್ಷನ್ ತೋತಾರ ನೋಡಮ್ಮ. ಈ ಕಡೆ ಏನ್ ಮಾಡ್ಯಾರ? ಅಷ್ಟಾವರಣ ಅಂದು ಭಕ್ತ ಮಹೇಶ ಅಂತೇಳಿ ಷಟಸ್ಥಲಕ್ಕ ಅವಕ್ ಮ್ಯಾಚ್ ಮಾಡ್ಯಾರ. ಏನ್ರಿ? ಭಕ್ತ ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತೇಳಿ ಏನದವ ಇವಕ್ಕೇನ್ ಮಾಡ್ಯಾರ? ಷಟಸ್ಥಲಗಳಿಗೆ ಈ ಸ್ವರೂಪ, ಸೂಕ್ಷ್ಮ, ಸ್ಥೂಲ ಅಷ್ಟಾವರಣಗಳಿಗೆ ಮ್ಯಾಚ್ ಮಾಡ್ಯಾರ. ಆದ್ರ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಇದಕ್ಕೆ ಇವು ಹೆಂಗ ಸ್ವರೂಪ, ಸೂಕ್ಷ್ಮ, ಸ್ಥೂಲ ಅಂತೇಳಿ ಮ್ಯಾಚ್ ಮಾಡ್ತಾರ ನೋಡ್ಬೇಕದು. ಹೌದಾ ಇಲ್ಲ? ಇಲ್ಲೇನ್ ಗದ್ದಲ್ಕ್ ಹಾಕ್ಯಾರ ನೋಡ್ರಿ ಇವ್ರು. ಈಗ ಇಲ್ಲಿ ಏನ್ ನಡೆದದ ಅದನ್ನ ನೋಡ್ರಿ, ಆಮೇಲೆ ಅದು ಮಾಡಮ್. ಆಯತ, ಸ್ವಾಯತ, ಸನ್ನಿಹಿತ ಅಂತಂದ್ರೆ ಅದೇ ಮತ್ತ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ, ಲಿಂಗ ಕಟ್ಕೊಳ್ಳೋದು ಆಯತ, ಭಕ್ತ ಮಹೇಶ ಆಯತ, ಮತ್ತ ಪ್ರಸಾದಿ ಪ್ರಾಣಲಿಂಗಿ ಸ್ವಾಯತ, ಶರಣ ಐಕ್ಯ ಸನ್ನಿಹಿತ. ಆ ಶಬ್ದಗಳು ಹಂಗೆ ಅದಾವ. ಬಟ್ ಇಲ್ಲಿ ಏನ್ ಗದ್ದಲಕ್ಕೆ ಬಿದ್ದದ ಅಂತಂದ್ರ ಇವ್ರು ಏನ್ ಮಾಡ್ಯಾರ? ಅಷ್ಟಾವರಣದಾಗ 3 ಬಗೆ ಅಂತೇಳಿ ಮಾಡಿ ಸ್ವರೂಪ, ಸೂಕ್ಷ್ಮ, ಸ್ಥೂಲ ಅಂತ ಮಾಡಿ ಇಲ್ಲಿ ಅಷ್ಟಾವರಣ ಅಂದ್ರೆ ಗುರು, ಲಿಂಗ, ಜಂಗಮಗಳನ್ನ ಇದ್ರಾಗ ಹಂಚಬೇಕಲ್ಲ. ಇದು ಬಿಟ್ಟು ಅವ್ರು ಏನ್ ಮಾಡ್ಯಾರ? ಷಟಸ್ಥಲಗಳನ್ನ ಹಂಚಿಬಿಟ್ಟಾರ. ಇಲ್ಲಿ ಏನ್ ಮಾಡ್ಯಾರ? ಸ್ಥೂಲ ಅಂತಂದ್ರೆ ಭಕ್ತ ಮಹೇಶ, ಮತ್ತೆ ಸೂಕ್ಷ್ಮ ಅಂತಂದ್ರೆ ಪ್ರಸಾದಿ ಪ್ರಾಣಲಿಂಗಿ, ಸ್ವರೂಪ ಅಂದ್ರೆ ಶರಣ ಐಕ್ಯ ಅಂತ ಮಾಡ್ಯಾರ. ಹೇಳಿ ಷಟಸ್ಥಲ ಅಂತ ಹೇಳಿ
ಈ ಚಟಸ್ಥಲಗಳನ್ನ ಏನ್ ಮಾಡ್ಯಾರ ಅಷ್ಟಾವರಣದಾಗ ಮಿಕ್ಸ್ ಮಾಡಿಬಿಟ್ಟಾರ. ಈಗ ಮುಂದ ಈ ಅಷ್ಟಾವರಣಗಳನ್ನ ಈ ಸ್ವರೂಪ ಸೂಕ್ಷ್ಮ ಸ್ಥೂಲದಾಗ ಎಲ್ಲಿ ಸೆಟ್ ಮಾಡ್ತಾರ ನೋಡ್ಬೇಕೀಗ. ಈಗೇನದಂದ್ರ ಗುರುಸ್ಥಲದ ಬಗ್ಗೆ ಹೇಳಕತ್ತಾರ. ಆ ವಾಕ್ಯದ ಒಂದು ವಿಚಾರ ಅದು ಏನದ ಅನ್ನೋದು ಇನ್ನೊಂದು ಸ್ವಲ್ಪ ಅದಕ್ಕೆ ಚಿಂತನೆ ಮಾಡ್ಬೇಕಾಗ್ತದೆ. ಈಗ ಅದನ್ನ ಈಗ ಹಿಂಗೆ ಅದನ್ನು ಬಿಚ್ಚಲಕ್ ಬರಲ್ಲ. ಈಗ ಅದು ಈಗ ಗುರುವಿನ ಬಗ್ಗೆ ಹೇಳ್ತಾರ. ಇಲ್ಲೇನ್ ತೊಡಕಾಗ್ಯದ ಗೊತ್ತಾಯ್ತಾ ಇಲ್ಲ ಈಗ ಇದ್ರಾಗ? ಸ್ಥೂಲ ಸೂಕ್ಷ್ಮ ಸ್ವರೂಪ ಅಂತದ ಅಲ್ರಿ. ಇದೇನದ ತ್ಯಾಗಾಂಗ ಭೋಗಾಂಗ ಯೋಗಾಂಗ. ಮತ್ತೆ ಸ್ಥೂಲ ಶರೀರಕ್ಕೆ ಏನ್ ಮಾಡ್ಯಾರ ಇಷ್ಟಲಿಂಗ, ಸೂಕ್ಷ್ಮ ಶರೀರಕ್ಕೆ ಪ್ರಾಣಲಿಂಗ, ಮತ್ತೆ ಸ್ವರೂಪಕ್ಕ ಭಾವಲಿಂಗ, ಕಾರಣ ಶರೀರ ಅಂದ್ರೆ ಸ್ವರೂಪ. ಈ ರೀತಿ ಮಾಡ್ಕೊಂಡು ಇದು ಹೇಳ್ಕೊಂಡು ಅದೇನಾಗಬೇಕು ಶಟಸ್ಥಲ ಮತ್ತ ಈ ಸ್ವರೂಪ ಸೂಕ್ಷ್ಮ ಸ್ಥೂಲ ಇವಕ್ ಸೆಟ್ ಮಾಡ್ಲಿಕ್ಕೆ ಇದು ಸರಿ ಅದ. ಆದ್ರೆ ಇವಕ್ ಅಷ್ಟಾವರಣನ ಶಬ್ದ ಬಳಸ್ಯಾರಲ್ಲ. ರಕ್ಷಣೆ ಮಾಡ್ಲಿಕ್ಕೆ ರಕ್ಷಾ ಕವಚ ಅಂತ ಪ್ರಾರಂಭದಲ್ಲಿ ವಿವೇಕ ವೈರಾಗ್ಯಗಳನ್ನ ರಕ್ಷಾ ಮಾಡೋದಕ್ಕೆ ಅಷ್ಟಾವರಣಗಳು ಬೇಕು. ಈಗ ವಿವೇಕ ವಿರಾಗಗಳನ್ನ ರಕ್ಷಣೆ ಮಾಡುವುದಕ್ಕೆ ಅಷ್ಟಾವರಣ ಬೇಕು ಅಂದಮೇಲೆ ಅಷ್ಟಾವರಣ ಅಂದ್ರೆ ಯಾವ? ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ. ಇದ್ರಾಗ 3 ಬಗೆ, ಒಂದು ಸ್ವರೂಪ, ಇನ್ನೊಂದು ಸೂಕ್ಷ್ಮ, ಇನ್ನೊಂದು ಸ್ಥೂಲ. ಮತ್ತೆ ಸ್ವರೂಪ ಅಷ್ಟಾವರಣ ಅಂದ್ರೆ ಯಾವು, ಸೂಕ್ಷ್ಮ ಅಷ್ಟಾವರಣ ಅಂದ್ರೆ ಯಾವು, ಸ್ಥೂಲ ಅಷ್ಟಾವರಣ ಅಂದ್ರೆ ಯಾವು ಹೇಳ್ಬೇಕಲ್ಲ. ಇವ್ರೇನ್ ಮಾಡ್ಯಾರ ಶಟಸ್ಥಲದಾಗ 3 ಭಾಗ ಮಾಡ್ಯಾರ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತೇಳಿ. ಮುಂದೇನದೇನ ಗೊತ್ತಿಲ್ಲ. ಅದಕ್ಕೆ ಅಷ್ಟಾವರಣದಾಗ 3 ಭಾಗ ಮಾಡಿದ್ದು ಹೆಂಗಂತಂದ್ರೆ ಗುರು ಲಿಂಗ ಜಂಗಮ ಅನ್ನೋದು ಇವು 3 ಪೂಜ್ಯ ವಸ್ತುಗಳು. ಮತ್ತ ವಿಭೂತಿ ರುದ್ರಾಕ್ಷಿ ಮಂತ್ರ ಅಂದ್ರೆ ಪೂಜಾ ಸಾಮಗ್ರಿಗಳು. ಮತ್ತ ಪಾದೋದಕ ಪ್ರಸಾದ ಅಂದ್ರೆ ಪೂಜಾ ಫಲಗಳು. ಇಷ್ಟು ನಾವು ತಿಳ್ಕೊಂಡಿವಿ. ಆದ್ರೆ ಇಲ್ಲಿ ಇವ್ರು ಏನ್ ಮಾಡ್ಯಾರ, ಅಷ್ಟಾವರಣಗಳನ್ನ 3 ಭಾಗದಲ್ಲಿ ಡಿವೈಡ್ ಮಾಡಿ ಹೇಳೋದ್ರ ಬದಲಿ ಚಟಸ್ಥಲಗಳನ್ನ 3 ಭಾಗ ಮಾಡ್ಯಾರ. ಬಾಯಿಲೆ ಹೇಳಕತ್ತಾರ ಸ್ವರೂಪ ಅಷ್ಟಾವರಣ, ಸೂಕ್ಷ್ಮ ಅಷ್ಟಾವರಣ, ಸ್ಥೂಲ ಅಷ್ಟಾವರಣ. ಅಲ್ಲಿ ಡಿವೈಡ್ ಮಾಡಿದ್ದೇವದು ಸ್ಥಳಗಳನ್ನ ಡಿವೈಡ್ ಮಾಡಿ ಹೇಳ್ಯಾರ. ಭಕ್ತ ಸ್ಥಳ, ಮಹೇಶ ಸ್ಥಳ ಅಂತೇಳಿ ಅವುಗಳನ್ನ ಡಿವೈಡ್ ಮಾಡ್ಯಾರ, ಶಟಸ್ಥಳಗಳನ್ನ ಡಿವೈಡ್ ಮಾಡ್ಯಾರ. ಮತ್ತ ಈಗ ಸ್ವರೂಪ ಸೂಕ್ಷ್ಮ ಸ್ಥೂಲ ಅಷ್ಟಾವರಣಗಳನ್ನ ಹ್ಯಾಂಗ ಈ ಅಷ್ಟಾವರಣಗಳನ್ನ ಇದ್ರಾಗ ಸೆಟ್ ಮಾಡ್ತಾರೆ ಅದ್ರ ಬಗ್ಗೆ ನಮಗ ಮಾಹಿತಿ ಇಲ್ಲ. ಅದನ್ನ ಇದ್ರೊಳಗೆ ನೋಡೋಣ ಎಲ್ಲರೇ ಅದಕ್ಕೆ ಸೆಟ್ ಆಗ್ತದೆ ಅಂತ. ಇವು ಕೆಲವೊಂದು ಹಿಂಗೆ ಇರ್ತಾವ. ಈ ಕ್ವಶನ್ನಿಗೆ ಒಂದು ಸಂಶೋಧನೆ ಚಾಲು ಆಗ್ಬೇಕು. ಮತ್ತೆ ನಮ್ಮಲ್ಲಿ ಗುರುವಿನ ಬಗ್ಗೆ ಹೊಂಟ್ಬಿಟ್ರಿ. ಈಗ ಇಲ್ಲಿ ಗದಲ್ಕಾಕಿ ಏನದ, ಗುರುವು ಒಬ್ಬ ಮಹಾನುಭಾವಿ. ಗುರು ಅಂದ್ರೆ ಒಬ್ಬ ಮಹಾನುಭಾವ, ಎಲ್ಲವನ್ನ ಬಲ್ಲಂತವನು. ಶಿಷ್ಯನಿಗೆ ಏನು ಪ್ರಶ್ನೆ ಕೇಳಿದರೂ ನಿಸ್ಸಂಶಯವಾಗಿ ತಿಳಿಸಿ ಹೇಳುವಂತವನು. ತಾನು ಶಾಸ್ತ್ರಬದ್ಧವಾಗಿ ಬ್ರಹ್ಮಜ್ಞಾನವನ್ನು ಅರಿತವನು. ಮತ್ತ ಬ್ರಹ್ಮಚೇತನದ ಅಖಂಡ ಏನು ಇರುವಿಕೆಯ ಅನುಭವವನ್ನ ಅನುಭವಿಸಿದವನು. ಶ್ರೋತ್ರಿಯ ಬ್ರಹ್ಮನಿಷ್ಠ ಮತ್ತ ಶಿಷ್ಯನಿಗೆ ನಿಸ್ಸಂಶಯವಾಗಿ ಎಲ್ಲವನ್ನ ಪರಿಹಾರ ಮಾಡಿದವನು. ಬ್ರಹ್ಮನಿಷ್ಠ, ಬ್ರಹ್ಮನ ಕಂಡಿದೇನಂತಂದ್ರ ಗುರು ಆದವನ್ ಏನ್ ಹೇಳ್ಬೇಕು? ನಾ ಕಂಡಿಲ್ಲಪ್ಪ, ನಂಗೆ ಗೊತ್ತಿಲ್ಲ, ಅಲ್ಲಿ ಬುಕ್ನಾಗ ಏನ್ ಹೇಳ್ಯಾರ ನಿನ್ಗೆ ಹೇಳ್ತೀನಿ ಅಂತ ಹೇಳಕ್ಕೆ ಹಂಗೆ ಹೇಳಿದ್ರೆ ಅವನಿಗೆ ಗುರು ಅಂತಾರೆ. ನನಗೆ ನಾನು ಏನಂತೇಳಿ ಕಂಡಿನಿ ಅಂತಂದ್ರೆ ಅದರ ಅರ್ಥ ಏನು, ತಿಳ್ಕೊಂಡಿನಿ ಅಂತ. ಬ್ರಹ್ಮ ಶಿವ ಅಂದ್ರೆ ಏನಂತ ತಿಳ್ಕೊಂಡಿನಿ, ಪರ್ಫೆಕ್ಟ್ ಆಗಿ ತಿಳ್ಕೊಂಡಿನಿ, ತಿಳ್ಕೊಂಡದ್ದಕ್ಕೆ ಕಂಡೀವಿ ಅಂದಂಗ.
ಮತ್ತ ಕಂಡದ್ದು ಬರೇ ಹಂಗೆ ಹೇಳಿದ್ರೆ ನಾವು ಹೆಂಗ್ ಒಪ್ಪುತ್ತೀವಿ? ಅದಕ್ಕೆ ಶಾಸ್ತ್ರದ ಆಧಾರ ಬೇಕು ಅಂದ್ರೆ ಶ್ರೋತ್ರಿಯತ್ವನು ಇರಬೇಕು. ಶ್ರೋತ್ರಿಯತ್ವ ಮತ್ತು ಬ್ರಹ್ಮನಿಷ್ಠತ್ವ ಇವೆರಡೇ ಇದ್ರೆ ಸಾಲಲ್ಲ, ಗುರು ಆಗಲಕ್ಕೆ ಬರಲ್ಲ, ಅನುಭಾವಿ ಆಗ್ತಾನಷ್ಟೇ. ಆಗ ತನಗಾದ ಅನುಭವವನ್ನ ತನ್ನ ಶಿಷ್ಯರಿಗೆ ಆ ಅನುಭವವನ್ನ ಧಾರೆ ಎರೆದು ಶಿಷ್ಯರಿಗೆ ಆ ಆತ್ಮದ ಅನುಭವ ಆಗುವಂತೆ ಮಾಡಿದಾಗ ಮಾತ್ರ ಅವ ಗುರು ಆಗ್ತಾನೆ. ನಿಸ್ಸಂಶಯವಾಗಿ ಹೇಳಕ್ ಬರಂತವನಿಗೆ ಗುರು ಆಗ್ತಾನೆ. ಅದಕ್ಕೆ ಗುರು ಒಬ್ಬ ಮಹಾನುಭಾವಿ, ದೇವನ ನೈಜ ರೂಪವನ್ನು ಕಣ್ಣಾರೆ ಕಂಡ ಮಹಾತ್ಮ. ನೋಡ್ರಿ, ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ. ಅವನನ್ನು ಹೊರತುಪಡಿಸಿ ಯಾವ ಒಂದು ವಸ್ತುವು ಇಲ್ಲ. ಎತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ವಿಶ್ವತೋ ಚಕ್ಷು ವಿಶ್ವತೋ ಪಾದ ವಿಶ್ವತೋ ಕರ್ಣ ವಿಶ್ವತೋ ಬಾವು ನೀನೇ ದೇವ, ಕೂಡಲ ಸಂಗಮ ದೇವ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅಗಮ್ಯ ಅಗೋಚರ ಅಪ್ರಮಾಣವಾದಂತಹ ಚೇತನವನ್ನು ಕಂಡಂತ ಮಹಾತ್ಮ. ನೀವು ಕಂಡಿರೇ ಇಲ್ಲ, ಎಲ್ಲರಿಗೆ ಅನುಭವಕ್ಕೆ ಬಂದದಿಲ್ಲ, ತಿಳ್ಕೊಂಡಿರೇ ಇಲ್ಲ. ಕಂಡಿರೇನ ಕಂಡ್ಲೆ ಹೋಗಿ ನೋಡೋದಿಲ್ಲದು, ತಿಳ್ಕೊಳ್ಳೋದದು. ಕಾಣೋದಂದ್ರೆ ಏನದು? ನಿಮ್ಮ ವಿವೇಕದ ಕಣ್ಣಿನಿಂದ ಅದನ್ನ ತಿಳ್ಕೊಳ್ಳೋದು, ವಿಚಾರ ಮಾಡಿ ತಿಳ್ಕೊಳ್ಳೋದು, ವಿಚಾರದ ಕಣ್ಣಿನಿಂದ ತಿಳ್ಕೊಳ್ಳೋದು. ಎಲ್ಲ ಕಡೆ ಏನದ? ನಾಮ ರೂಪಗಳ ಆರೋಪವನ್ನು ಹೊತ್ತು ನಿಂತಿದೆ ಬ್ರಹ್ಮಚೇತನ. ಆ ನಾಮ ರೂಪಗಳನ್ನ ತ್ಯಜಿಸಿ ಆ ನಾಮರೂಪಗಳ ಒಳಗೆ ಸುಪ್ತವಾಗಿರುವ ಚೇತನವೇ ಬ್ರಹ್ಮ. ಅವ್ಯಕ್ತವಾಗಿರುವ ಚೇತನವೇ ಬ್ರಹ್ಮ. ಆ ಅವ್ಯಕ್ತ ಅದನ ಅನ್ನೋದಕ್ಕೆ ವ್ಯಕ್ತ ಆಗ್ಯಾನ. ಒಳಗೆ ಅವ್ಯಕ್ತನೇ ಇರಲಿಲ್ಲ ಅಂದ್ರೆ ವ್ಯಕ್ತ ಆಗ್ಲಕ್ ಸಾಧ್ಯ ಇಲ್ಲ. ಈ ರೀತಿ ತಿಳ್ಕೊಂಡು ಕಣ್ಣಾರೆ ಕಂಡ ಮಹಾತ್ಮ. ಮತ್ತೆ ಗುರುವಿನ ಬಳಿ ನಮ್ಮ ಗುರುಗಳದರ ತಿಳಕೆ ಅವ್ರ ಮೇಲೆ ವಿಶ್ವಾಸ ಇಟ್ಟು, ಗುರುಗಳೇ ಇಂಥ ಬುಕ್ ಓದ್ಲಕತ್ತೀವಿ, ಇದ್ರಾಗ ಹಿಂಗ ಡೌಟ್ಸ್ ಬಂದವ, ಸ್ವಲ್ಪ ನಿಮ್ಲಿಂತ ಡೌಟ್ ಕ್ಲಿಯರ್ ಮಾಡ್ಕೊಳಕ್ ಬಂದೀವಿ ಅಂತಂದ್ರ ಎಲ್ಲ ನಾವು ಓದಿಲ್ ಬೇಡಪ್ಪ, ನಮ್ಗೆ ಗೊತ್ತಿಲ್ಲ ಅಂತೇಳಿ ಹಚ್ಕೊಳಾರ್ದಂಗ ಮಾಡೋದು. ಅವ್ರ ಡೌಟ್ ಕ್ಲಿಯರ್ ಮಾಡ್ಲಿಲ್ಲ ಅಂತಂದ್ರ ಅವರಿಗೆ ಗುರುಗಳು ಅನ್ಬೇಕಾ? ಬ್ರಹ್ಮನ ನೋಡಿಲ್ಲ ಅಂತಂದ್ರ ಅವನಿಗೆ ಗುರು ಅನ್ಬೇಕಾ? ಶಾಸ್ತ್ರನ ಏನೂ ಓದೇ ಇಲ್ಲ ಅಂತಂದ್ರೆ ಅವನಿಗೆ ಗುರು ಅನ್ಬೇಕಾ? ಶಾಸ್ತ್ರೀಯವಾಗಿರಬೇಕು, ಬ್ರಹ್ಮನಿಷ್ಠನಾಗಿರಬೇಕು, ಮತ್ತೆ ಶಿಷ್ಯನಿಗೆ ನಿಸ್ಸಂಶಯವಾಗಿ ತನಗಾದ ಅನುಭವವನ್ನು ಅವನಿಗೆ ಧಾರೆ ಎರೆದು ಅವನಿಗೊಂದು ಆತ್ಮದ ದರ್ಶನ ಸಾಕ್ಷಾತ್ಕಾರ ಮಾಡಿಕೊಡಬೇಕು ಅಂದ್ರೆ ಅವನಿಗೆ ಗುರು ಅಂತ. ಮತ್ತೇನದನ ಗುರು? ಭಿನ್ನ ಭೇದದ ಭಾವ ಅಳಿದು ದಿವ್ಯ ಪ್ರಭುವಿನಲ್ಲಿ ಒಂದಾಗಿ ನಿಂತ ಸತ್ಯ ಶರಣ. ಭಿನ್ನ ಭಾವ, ಭೇದ ಭಾವ ಏನೇನು ಇಲ್ಲದಂತ ನೀವು ಬೇರೆ ನಾವು ಬೇರೆ ಅಂತ ಏನಾರ ಇಲ್ಲಿ ತಿಳ್ಕೊಂಡಿವೆ ನಾವೆಲ್ಲ ಒಂದೇ, ಹೌದಾ? ಇಲ್ಲ. ಭೇದ ಭಾವ ಏನಾರ ಇಟ್ಟಿವೇನು ಇಲ್ಲಿ ಫಿಟ್ಟಿಂಗ? ಅವರು ಇವ್ರ ಅಂತೇಳಿ ಹೆಣ್ಣ ಗಂಡ, ಶ್ರೀಮಂತ ಬಡವ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಭಾರತೀಯ ಪಾಕಿಸ್ತಾನ ಇಂಥವೇನಾರು ಇಟ್ಟಿವೇನಿಲ್ಲ ನಮ್ಮ ಬ್ರಹ್ಮಪೀಠದಾಗ? ಪಂಡಿತ ಪಾಮರ, ಅಧಿಕಾರಿ ಜವಾನ, ವಯಸ್ಸಾದ ಹಿರಿಯರು ಸಣ್ಣವರು ಇಂಥವೇನು ಇಲ್ಲ. ಭೇದ ಭಾವ ಇಲ್ಲ. ಭೇದ ಭಾವ ಅಳಿದ ದಿವ್ಯ ಪ್ರಭುವಿನಲ್ಲಿ, ದಿವ್ಯ ಪ್ರಭು ಅಂದ್ರೆ ಆತ್ಮಚೇತನದಲ್ಲಿ ಒಂದಾಗಿ ನಿಂದ ಸತ್ಯ ಶರಣ. ಒಂದಾಗಿ ನಿಂತನ ಸತ್ಯ ಶರಣ. ಅವ ಚೇತನದ ತಾನೇ ಆ ಚೇತನ ಆಗಿ ನಿಂತಂತ ಶರಣ ಅಂತವನಿಗೆ ಗುರು ಅಂತಾರೆ. ಅವನಿಗೆ
ದೇವನ ಅಸ್ತಿತ್ವದಲ್ಲಾಗಲಿ ಆ ದೇವನನ್ನು ಗಳಿಸಿಕೊಡುವ ಮಾರ್ಗದಲ್ಲಾಗಲಿ ಸಂದೇಹವೇ ಇಲ್ಲ. ಅವನಿಗೆ ಯಾವ ಡೌಟು ಇಲ್ಲ. ದೇವರು ಅದನ್ನ ಇಲ್ಲ ಅಂತೇಳಿ ಅವನಿಗೆ ಡೌಟೇ ಇಲ್ಲ. ಪಕ್ಕ ದೇವರು ಅದನ್ನ ಅನ್ನೋದು ಪಕ್ಕ. ಮತ್ತ ದೇವರನ್ನ ಪ್ರಾಪ್ತಿ ಮಾಡಿ ತನ್ನ ಶಿಷ್ಯರಿಗೆ ಒಪ್ಪಿಸಿ ಕಲಿಸೋಕ ತಿಳಿಸೋದಕ್ಕ ಅವನಿಗೇನೂ ಸಮಸ್ಯೆ ಇಲ್ಲ. ಇವರೆಲ್ಲರೂ ಏನಾರು ಪ್ರಶ್ನೆ ಕೇಳಿದ್ರೆ ಹೆಂಗ್ ಉತ್ತರ ಹೇಳ್ಬೇಕಪ್ಪ ಅಂತೇಳಿ ಇಲ್ಲಿ ಏನಾರ ಅಳಕದ, ಅಂಜಿಕದ, ಏನಾರ ಕೊರತೆ ಅದು ಏನೇನೂ ಇಲ್ಲ. ನಾವು ಚೆನ್ನಾಗಿ ತಿಳ್ಕೊಂಡಿವಿ, ನಿಮಗೂ ಚೆನ್ನಾಗಿ ತಿಳಿಸಿ ಹೇಳಕತ್ತೀವಿ, ನೀವು ಚೆನ್ನಾಗಿ ತಿಳ್ಕೊಳಕತ್ತೀವಿ. ಏನು ಸಮಸ್ಯೆನೇ ಇಲ್ಲ. ನಾವು ನಮ್ಮ ಸಾಧನೆಯ ಮಾರ್ಗದಲ್ಲಿ ಸಮಸ್ಯೆನೇ ಇಲ್ಲ. ಆದ್ದರಿಂದ ದೇವದ್ರಷ್ಟಾರ ಎಂಬ ಹೆಸರು ಅವನಿಗಿದೆ. ದೇವದೃಷ್ಟಾರ ಅಂತಂದ್ರ ದೇವರನ್ನ ತಾನು ನೋಡ್ಯಾನ, ಯಾರು ಅವನನ್ನ ನಂಬಿ ಬಂದು ಸಾಧನೆ ಮಾಡ್ತಾರ ಅವರಿಗೂ ತೋರಿಸ್ತಾನ. ಅದಕ್ಕೆ ದೇವದೃಷ್ಟಾರ ಅಂತ. ಆತ್ಮದೃಷ್ಟಾರ, ಬ್ರಹ್ಮ ದೃಷ್ಟಾರ, ಸಚ್ಚಿದಾನಂದ ದೃಷ್ಟಾರ. ತಪ್ಪೇನ್ರಿ ಶಬ್ದ ಬಳಸ್ಲಕ್ಕ? ಗುರು ಅಂದ್ರೆ ಹೆಂಗ ಅನ್ನೋದು ಗುರುವಿನ ವರ್ಣನೆ ಮಾಡ್ಲಕತ್ತಾರ. ಎಷ್ಟೈತಿ ಟೈಮ್? 10:06. ಅಂತ ಪರಮ ಪುರುಷ ಗುರುವು ಶಿಷ್ಯನಿಗೆ ದೀಕ್ಷೆ ನೀಡುತ್ತಾನೆ. ಶಿಷ್ಯನಿಗೆ ದೀಕ್ಷೆ ನೀಡುತ್ತಾನ. ದೀಕ್ಷೆ ನೀಡಬೇಕಾದ್ರ ಹೆಂಗಿರ್ತದ? ಗುರು ಕಾರುಣ್ಯ ಅಂತಾರ ಅದಕ್ಕೆ, ದೀಕ್ಷೆ ನೀಡೋದಕ್ಕೆ. ಈ ದೀಕ್ಷಾ ಏನ್ ನೀಡ್ತಾನ, ಏನ್ ಮಾಡ್ತಾನ ಅನ್ನೋದು ನಾಳೆ ನೋಡಮಲ್ಲ. ಟೈಮ್ ಆಯ್ತು, 10 ಆಯ್ತು. ಗುರು ದೀಕ್ಷೆಯನ್ನ ಶಿಷ್ಯನಿಗೆ ಹೆಂಗ್ ನೀಡ್ತಾನ, ಏನೇನ್ ಮಾಡ್ತಾನ ಅನ್ನೋದು ಅಲ್ಲಿ ಏನ್ ಹೇಳ್ತಾರ ಅದನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ದೀಕ್ಷೆ ಅಂತಂದ್ರೆ ಏನು? ದಿ ಅಂದ್ರೆ ಏನು? ಕ್ಷ ಅಂದ್ರೆ ಏನು? ಕ್ಷ ಅಂದ್ರೆ ಕ್ಷಯ, ದಿ ಅಂದ್ರೆ ಇಲ್ಲಿ ತನಕ. ತಾಯಿ ಗರ್ಭದಿಂದ ಮಾಂಸಪಿಂಡವಾಗಿ ಬಂದು ಪ್ರಕೃತಿಕ ಗುಣಗಳನ್ನೇ ಹೊಂದಿ ಪ್ರಕೃತಿಕ ಗುಣಗಳಲ್ಲೇ ಬದುಕಿದಂತ ವ್ಯಕ್ತಿ ಏನಾಗ್ತಾನ? ಆ ಹಿಂದಿನ ಪೂರ್ವಾಶ್ರಮವನ್ನ ಕ್ಷಯ ಮಾಡ್ಕೊತಾನ, ನಾಶ ಮಾಡ್ಕೊತಾನ. ನಾಶ ಮಾಡ್ಕೊಂಡು ಮಾಂಸಪಿಂಡ ನಾಶ ಮಾಡ್ಕೊಂಡು ಏನ್ ಮಾಡ್ತಾನ? ಮಂತ್ರಪಿಂಡ ಆಗ್ತಾನ. ಮಂತ್ರಪಿಂಡ ಎಲ್ಲಿ ಹುಟ್ಟತಾನ? ಗುರುವಿನ ಹಸ್ತ ಕಮಲದಲ್ಲಿ. 2ನೇ ಜನ್ಮ. ನೀವೀಗ ಶುದ್ಧ ಬ್ರಹ್ಮ ಪೀಠದಾಗ ಬಂದು ಇಲ್ಲಿ ಶ್ರದ್ಧೆಯಿಂದ ಪಾಠ ಕೇಳಕತ್ತೀರಿ ಅಂತಂದ್ರ ಇದು ನಿಮ್ಮ 2ನೇ ಜನ್ಮ. ತಾಯಿಯ ಗರ್ಭದಲ್ಲಿ ಬಂದದ್ದು 1 ಜನ್ಮ, ಅದು ಮಾಂಸಪಿಂಡ. ಇಲ್ಲಿ ಬಂದು ನೀವು ಪಾಠ ಕೇಳ್ತಾ ಕೇಳ್ತಾ ಆತ್ಮಜ್ಞಾನ ಮಾಡಿಕೊಂಡು ಆತ್ಮವನ್ನು ಅರಿಯುತ್ತಾ, ಆತ್ಮದತ್ತ ಹರಿಯುತ್ತಾ, ಆತ್ಮದಲ್ಲಿ ಬೆರೆಯುತ್ತಾ, ಆತ್ಮ ಸ್ವರೂಪವೇ ನೀವಾಗುತ್ತಾ ನಿಮ್ಮ ಸಾಧನೆ ಮುಂದುವರಿಸಿದ್ದು ಇದು ಯಾವುದು? ಗುರುವಿನ ಕರಕಮಲದಲ್ಲಿ 2ನೇ ಜನ್ಮ. ಗುರು ಮಾಡುವ ಕಾರ್ಯ, ಗುರು ಮಾಡುವ ಒಂದು ಸಾಧನೆ ಒಳಗ ಭಾಗವಹಿಸಿ ನೀವು ನಿಮ್ಮ ಆತ್ಮ ಸಾಕ್ಷಾತ್ಕಾರ ಏನ್ ಮಾಡ್ಕೋತಿರಲ್ಲ ಇದು 2ನೇ ಜನ್ಮ. ದ್ವಿಜರು ಅಂತಾರ. ಈ ಬ್ರಹ್ಮಜ್ಞಾನಿಗಳಿಗೆ ದ್ವಿಜರು ಅಂತಾರ, 2 ಸಾರಿ ಹುಟ್ಟಿದವರಂತ. ಎರಡು ಸಾರಿ ಹುಟ್ಟಿದವರು. ಗಂಡಸ ಮಕ್ಕಳು 2 ಸಾರಿ ಹುಟ್ಟುತ್ತಾರೆ. ಹೆಣ್ಮಕ್ಳು ಆಧ್ಯಾತ್ಮ ಸಾಧನೆಗಾಗಿ 2 ಸಾರಿ ಹುಟ್ಟುತ್ತಾರೆ. ಪ್ಲಸ್ ಅವರು ಏಸು ಮಕ್ಕಳು ಹಡದಾರ ಅಷ್ಟು ಸಾರಿ ಹುಟ್ಟುತ್ತಾರೆ ಹೆಣ್ಮಕ್ಳು. ಒಂದು ಮಗ ಹಾಡಿದ್ರು ಅಂತಂದ್ರ ಸತ್ ಹುಟ್ಟತಾರ ಇಲ್ಲ? ಒಂದು ಮಗ ಹಡೆ ಜೀವಂತಿರ್ತಾರೇನು ಅವರು? ಏಸ್ ಮಕ್ಕಳು ಹಡಿತಾರ ಅಷ್ಟು ಸಾರಿ ಸತ್ತು ಹುಡ್ತಿರ್ತಾರ ಅವ್ರು. ಅಷ್ಟು ಪುನರ್ಜನ್ಮಗಳು ಅವ್ರಿಗೆ. ಆ ಮಕ್ಕಳದ್ ಬರ್ತ್ಡೇ ಅಂತೇಳಿ ಮಾಡ್ತಿರ್ತಾರ,
ಆ ಮಕ್ಕಳು ತಾವೇ ಹುಟ್ಟ್ಯಾರತ್ತೆ ತಾವೇ ಮಾಡ್ಕೊತಿರ್ತಾರ ಅವ್ರು ಬರ್ತಡೆ. ಅವ್ರಿಗೆ ಹಡೆದ್ರ ಸಲುವಾಗಿ ಒಂದು ಜೀವ ಸತ್ತು ಹುಟ್ಟ್ಯಾದ ಅನ್ನೋದು ಅರಿವೇ ಇಲ್ಲ ಅವ್ರಿಗೆ. ಆ ಮಗುವಿನ ಜನ್ಮ ದಿನದ ದಿವಸ ಆ ತಾಯಿದು ಜನ್ಮದಿನ ಹೌದಾ ಅಲ್ಲ? ಆಕಿದು ಪುನರ್ಜನ್ಮ ಆಗಿರ್ತದ ಇಲ್ಲ? ಒಪ್ಪ ಮಾತದ ಇಲ್ಲ ಇದು? ಪುನರ್ಜನ್ಮ ಆಗಿರ್ತದ, ಆಕಿದು ಪುನರ್ಜನ್ಮ ಆಗಿರ್ತದ. ಆಕಿನೂ ಅದ್ರ ಜೊತೆಗೆ ಇದು ಮಾಡಿರ್ತಾಳ. ಪೂರ ತಾನು ಪ್ರಾಣಕ್ಕೆ ಪ್ರಾಣ ಕೊಟ್ಟು ಏನು ಕಷ್ಟ ಇರ್ತದದು, ಎಂತ ಸಮಸ್ಯೆ ಇರ್ತದ. ಹಿಂಗಾಗಿ ಈ ಗುರುವಿನ ಕರಕಮಲದಲ್ಲಿ ಜನ್ಮ ತಗೊಳ್ಳೋದು, ಮಕ್ಕಳ ಹಡೆಗ ಮತ್ತೆ ಜನ್ಮ ತಾಳೋದು ಎಲ್ಲ ಬಹಳ ಕಷ್ಟ. ಹೆಣ್ಮಕ್ಳು ಬಹಳ ಕಷ್ಟ. ಇಲ್ಲಿ ದೀಕ್ಷೆ ಅಂತಂದ್ರೇನು? ಹಿಂದಿನ ಮಾಂಸಪಿಂಡ ಪ್ರಕೃತಿಕ ಗುಣಗಳನ್ನ ಕ್ಷಯ ಮಾಡಿಕೊಂಡು ಮುಂದ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗುವುದು. ಗುರು ತೋರಿದ ಮಾರ್ಗದಲ್ಲಿ ಈ ಜನ್ಮ ಸಾರ್ಥಕ ಮಾಡ್ಕೊಳ್ಳಕ ಧಾರ್ಮಿಕತೆ, ನೈತಿಕತೆ, ಆಧ್ಯಾತ್ಮಿಕತೆ, ಅಷ್ಟಾವರಣಗಳು ಧಾರ್ಮಿಕತೆ, ಮತ್ತ ಪಂಚಾಚಾರಗಳು ನೈತಿಕತೆ, ಶತಸ್ಥಲಗಳು ಆಧ್ಯಾತ್ಮಿಕತೆ, ಮತ್ತೆ ಷಡ್ಲಿಂಗಗಳು ಪರಿಪೂರ್ಣತೆ, ಪರ್ಫೆಕ್ಟ್. ಏನ್ ಸಾಧನೆ ಮಾಡಬೇಕು ಎಲ್ಲ ಮುಗಿದು. ಷಟ್ ಅಂಗಗಳಂತಂದ್ರೆ ಭಕ್ತ ಮಹೇಶ ಆದಿಗಳು, ಮತ್ತು ಷಡ್ಲಿಂಗಗಳು ಅಂತಂದ್ರೆ ಆಚಾರ್ಯಲಿಂಗ, ಗುರುಲಿಂಗ, ಶಿವಲಿಂಗ ಅಂತೀವಿ. 6 ಲಿಂಗಗಳು. ಅದು ಪರಿಪೂರ್ಣತೆ. ಅಂದ್ರೆ ಕ್ಷಯ ಆಗಿಬಿಡೋದು. ಹಿಂದಿಂದೆಲ್ಲ ತ್ಯಾಗ ಮಾಡಿ ಹಿಂದೆ ಹೆಂಗೋ ಇದ್ದೆವು, ಏನೋ ಮಾಡಿದೆವು, ಮುಗಿದು ಹೋಯ್ತು. ಅಂತಿರ್ ನೋಡ್ರಿ, ಏನಾರ ಒಂದು ತಪ್ಪು ಮಾಡಿದಾಗ, ಏನಾರ ಸಮಸ್ಯೆ ಆದಾಗ ಹಿಂದಾಗಿದ್ದು ಆಯ್ತು, ಹಿಂದಿಂದ ಬಿಟ್ಟು ಬಿಡ್ರಿ, ಇನ್ನು ಮುಂದೆ ಚಲೋ ಇರ್ರಿ ಅಂತಿರ್ತಾರಲ್ಲ, ಇದೇ ದೀಕ್ಷೆ. ಇಲ್ಲಿ ತನಕ ಹೆಂಗೋ ನಡೆದಿತ್ತು ಜೀವನ, ಇನ್ನು ಮುಂದೆ ಹಂಗ ನಡೆದ್ರ ಆಗಂಗಿಲ್ಲ. ಏನ್ ಮಾಡ್ಬೇಕು? ಇನ್ನು ಮುಂದೆ ಗುರು ತೋರಿದ ದಾರಿ, ಶಾಸ್ತ್ರ ತೋರಿದ ದಾರಿಯಲ್ಲಿ ನಡೆದು ಜೀವ ಶಿವನಾಗುವುದು, ಅಂಗಲಿಂಗವಾಗುವುದು, ಮತ್ತೆ ಜೀವ ಬ್ರಹ್ಮ ಆಗುವುದು. ಇವೆಲ್ಲ ಸಾಧನೆಗಳನ್ನ ಮಾಡ್ಕೊತ ಹೋಗೋದು. ಅದಕ್ಕೆ ದೀಕ್ಷೆ ಕೊಡ್ತಾನ. ನಾಳೆ ಗುರುವಾದವನು ದೀಕ್ಷೆ ಒಳಗೆ ಏನೇನ್ ಮಾಡ್ತಾನ, ಅಲ್ಲಿ ಏನೇನ್ ಪ್ರಕ್ರಿಯೆಗಳು ನಡೀತಾವ, ಅಲ್ಲಿ ಏನ್ ಬರ್ದಾರ, ನಮಗೆ ಏಡ್ ತಿಳಿತದ ನಾವು ಹೇಳ್ಕೋತ ಹೋಗ್ತೀವಿ, ನಿಮ್ಗೆ ಏಡ್ ತಿಳಿತದ ನೀವು ತಿಳ್ಕೊರಿ. ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಆ ದೀಕ್ಷಾ ಪದ್ಧತಿ ಅಲ್ಲಿ ಏನೇನು ಪ್ರಕ್ರಿಯೆಗಳು ನಡೀತಾವ ಅವುಗಳನ್ನು ತಪ್ಪಿಸ್ಬೇಡ್ರಿ. ನಾಳೆಗೆ ಅದು ಏನ್ ಹೇಳ್ತಾರ, ಹೆಂಗಿರ್ತದ ಅನ್ನೋದು ನಾಳೆ ಎಲ್ಲರೂ ಕಡ್ಡಾಯವಾಗಿ ತಿಳ್ಕೋಬೇಕಂತ ಹೇಳಿ ನನ್ನ ಪಾಠವನ್ನು ನಿಮ್ಮೆಲ್ಲರ ಪಾದಗಳಿಗೆ ಅರ್ಪಿಸ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ.